ನಿಮ್ಮ ಜೊತೆ ಚರ್ಚೆ ಮಾಡೋ ಅಗತ್ಯ ಇದೆ. ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಖಾರವಾಗಿ ಪ್ರತಿಕ್ರಿಯಿಸಿ ಬಿಜೆಪಿ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತಾಡಿದ ಸಿಟಿ ರವಿ, ರಾಜಕಾರಣದಲ್ಲಿ ಬೆಂಕಿ ಇಲ್ಲದೇನೂ ಹೊಗೆಯಾಡುತ್ತೆ, ಕೆಲವೊಮ್ಮೆ ಆಧಾರ ಇಲ್ಲದೆ ಸುದ್ದಿ ಬರುತ್ತೆ, ಯಾರು ಹೇಗೆ ವಿಷಯ ಬಿಡ್ತಿದಾರೋ ಗೊತ್ತಿಲ್ಲ, ಅಂತೆ ಕಂತೆಗಳಿಗೆಲ್ಲ ನಮ್ಮಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಉತ್ತರಿಸಬಾರದು ಅಂತ ಹೇಳಿದರು. ಸಿಎಂ ವಿರುದ್ಧ ಬಂಡಾಯ ಸಾರಿರೋ ಸಚಿವ ಸಿಪಿ ಯೋಗೇಶ್ವರ್ಗೆ ಸಿಎಂ ಆಪ್ತ ಶಾಸಕರು ತಿರುಗೇಟು ಕೊಟ್ಟಿದ್ದಾರೆ. ಯೋಗೇಶ್ವರ್ ವಿರುದ್ಧ ಕಿಡಿಕಾರಿದ ರೇಣುಕಾಚಾರ್ಯ, ಯೋಗೇಶ್ವರ್ ತಕ್ಷಣ ರಾಜೀನಾಮೆ ಕೊಡಬೇಕು, ಮೆಗಾ ಸಿಟಿ ಪ್ರಕರಣದಲ್ಲಿ ಯೋಗೇಶ್ವರ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಬಿಎಸ್ವೈ ಹಾಗೂ ವಿಜೇಂದ್ರ ಅವರ ಕಾಲನ್ನ ಯೋಗೇಶ್ವರ್ ಹಿಡಿದಿರೋದನ್ನ ನಾನೇ ನೋಡಿದ್ದೇನೆ ಅಂತ ಚಾಟಿ ಬೀಸಿದ್ರು. ಇನ್ನು ಯೋಗೇಶ್ವರ್ ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗಕ್ಕೆ ಸೇರ್ತು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ ಹರತಾಳು ಹಾಲಪ್ಪ, ಅವರು ಎಷ್ಟರ ಮಟ್ಟಿಗೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರು. ಸಿಎಂ ಬದಲಾವಣೆ ವದಂತಿ ಬಗ್ಗೆ ಪ್ರತಿಕ್ರಿಯಿಸಿರುವ ಮೈಸೂರು ಸಂಸದ ಪ್ರತಾಪ್ ಸಿಂಹ, ಬಿಎಸ್ವೈ ಒಬ್ಬ ಸಮರ್ಥ ಲೀಡರ್ ಆಗಿದ್ದಾರೆ, ಎಲ್ಲವನ್ನ ನಿಭಾಯಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ಬರೋಕೆ ನಮ್ಮ ಕಾರ್ಯಕರ್ತರು ಚಿತ್ರಾನ್ನ ಮೊಸರನ್ನ ತಿಂದು ಬಾವುಟ ಕಟ್ಟಿದ್ದಾರೆ. ಅವರ ಶ್ರಮದಿಂದ 106 ಜನ ಬಿಜೆಪಿ ಶಾಸಕರು ಆಯ್ಕೆಯಾದ್ರು, ಅವರು ಗೆದ್ದಿದ್ದಕ್ಕೇನೆ ಉಳಿದವರು ಬಂದು ಸೇರ್ಕೊಂಡಿದ್ದು ಅಂತಾನೆ ಸಿಎಂ ಪರ ನಿಂತಿದ್ದಾರೆ. ಇನ್ನು ಕೋವಿಡ್ ಕಾಲದಲ್ಲಿ ಇಂತಹ ವದಂತಿ ಬಗ್ಗೆ ಯಾರು ಮಾತಾಡಬಾರದು ಅಂತ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಬಿಜೆಪಿ ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿದೆ ಅನ್ನುವ ಸಿಪಿವೈ ಹೇಳಿಕೆಗೆ ಕಾಂಗ್ರೆಸ್ ಟ್ವಿಟರ್ ಅಲ್ಲಿ ತಿರುಗೇಟು ಕೊಟ್ಟಿದೆ. ಕಾಂಗ್ರೆಸ್ ಹೆಸರನ್ನ ನಿಮ್ಮ ಸ್ವಾರ್ಥದ ಬಣ ಕಿತ್ತಾಟಗಳಿಗೆ ಬಳಸಿಕೊಳ್ಳಬೇಡಿ, ರಾಜ್ಯ ಸಾವಿನ ಮನೆಯಂತಾಗಿದೆ, ಈ ಹೊತ್ತಲ್ಲಿ ಹರಿದ ಬನಿಯನ್ನಂತೆ ಬಿಜೆಪಿ ಆಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಕಿತ್ತಾಟವು ರಾಜ್ಯಕ್ಕೆ ಮಾರಕವಾಗಲಿದೆ. ಮಾನ ಮರ್ಯಾದೆ ಲಜ್ಜೆ 3 ಬಿಟ್ಟಿರುವ ಪಕ್ಷ ಅಂದ್ರೆ ಬಿಜೆಪಿ. ಕುರ್ಚಿ ಕದನ ನಡೆಸಲಂತಾನೆ ಕೊರೋನಾ ಕೇಸ್ಗಳನ್ನು ಕಡಿಮೆ ತೋರಿಸಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಶಾಸಕರು ಸೇರಿದಂತೆ ಭಾರಿ ವಿರೋಧಕ್ಕೆ ಮಣಿದಿರೋ ಸರ್ಕಾರ ಜಿಂದಾಲ್ ಕಂಪನಿಗೆ ನೀಡಿದ್ದ ಭೂಮಿಯನ್ನ ವಾಪಸ್ ಪಡೆದಿದೆ. ಜಿಂದಾಲ್ ಕಂಪನಿಗೆ ಕಡಿಮೆ ಬೆಲೆಯಲ್ಲಿ 3667 ಎಕರೆ ಭೂಮಿ ಪರಭಾರೆ ಮಾಡಿದ್ದಕ್ಕೆ ಸ್ವಪಕ್ಷೀಯರು ಕೂಡ ವಿರೋಧ ಮಾಡಿದ್ರು. ಸಿಎಂ ಕುಟುಂಬದ ಮೇಲೆ ಕಿಕ್ ಬ್ಯಾಕ್ ಆರೋಪ ಕೂಡ ಕೇಳಿ ಬಂದಿತ್ತು. ಅಲ್ಲದೆ ಸರ್ಕಾರದ ತೀರ್ಮಾನದ ವಿರುದ್ಧ ಬಿಜೆಪಿ ನಾಯಕರು ಹೈಕಮಾಂಡ್ಗೂ ದೂರು ಕೊಟ್ಟಿದ್ರು. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಜಿಂದಾಲ್ಗೆ ಕೊಟ್ಟ ಭೂಮಿಯನ್ನ ವಾಪಸ್ ಪಡೆಯಲು ಸರ್ಕಾರ ತೀರ್ಮಾನ ಮಾಡಿದೆ. ಇದರಿಂದ ಸಿಎಂ ಬಿಎಸ್ವೈಗೆ ಹಿನ್ನಡೆಯಾಗಿದೆ. ಜಿಂದಾಲ್ಗೆ ಭೂಮಿ ಕೊಡುವಂಥ ವಿಚಾರದಲ್ಲಿ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿದ್ವಿ. ಅಂದರೆ ಜಿಂದಾಲ್ ಭೂಮಿ ಕೊಡುವಂಥ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ನು ಕನ್ಫರ್ಮ್ ಆಗಿಲ್ಲ. ಇಟ್ ಇಸ್ ನಾಟ್ ಬಿನ್ ಕನ್ಫರ್ಮ್ಡ್ ಇನ್ ದಿಸ್ ಕ್ಯಾಬಿನೆಟ್. ಹೀಗಾಗಿ ಅದು ಹಿಂದಿನ ಡಿಸಿಷನ್ನು ಇಟ್ ವಿಲ್ ಬಿ ಆನ್ ಹೋಲ್ಡ್. ಕನ್ಫರ್ಮ್ ಆಗಿರೋ ಕಾರಣದಿಂದ ಅದು ಹೋಲ್ಡಲ್ಲಿ ಇರ್ತದೆ. ಇದು ಒಂದು ಮೊದಲೇ. ಎರಡನೇದಾಗಿ ಕನ್ಫರ್ಮೇಷನ್ ಮಾಡಿಲ್ಲ ಅಂದರೆ ಮೊದಲೇ ಡಿಸಿಷನ್ನು ಜಾರಿ ಆಗೋದಿಲ್ಲ. ಅದರ ಅರ್ಥ ಹಿಂದಿನ ಸಚಿವ ಸಂಪುಟದ ಜಿಂದಾಲ್ ಭೂಮಿ ಕೊಡುವಂಥ ನಿರ್ಣಯವನ್ನು ಜಾರಿಗೊಳಿಸಲಾಗುವುದಿಲ್ಲ. ಸರ್ಕಾರ ಜಿಂದಾಲ್ ಕಂಪನಿಗೆ ಮಾರಾಟ ಮಾಡಿದ್ದ ಭೂಮಿ ವಾಪಸ್ ಪಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದಗದಲ್ಲಿ ಶಾಸಕ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಜಿಂದಾಲ್ಗೆ ಭೂಮಿ ಪರಭಾರಿಗೆ ನಿರ್ಣಯಿಸಿದ್ರಿ, ಯಾವ ಕಾರಣದಿಂದ ಇದೀಗ ಅದನ್ನ ರದ್ದು ಮಾಡಿದ್ರಿ, ಕೈಗಾರಿಕೆ ಸಚಿವರೇ ನೀವು ಇವತ್ತು ರಾಜ್ಯಕ್ಕೆ ಹೇಳಬೇಕಾಗಿದೆ ಅಂತ ಆಗ್ರಹಿಸಿದ್ರು. ಜಿಂದಾಲ್ಗೆ ಭೂಮಿ ಕೊಟ್ಟ ವಿಚಾರವನ್ನ ಎಂಎಲ್ಸಿ ಎಚ್. ವಿಶ್ವನಾಥ್ ಸ್ವಾಗತಿಸಿದ್ದಾರೆ. ಕೊಟ್ಟಿದ್ದು ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಅವರೇ ಅವ್ರಿಗೆ ಪರಭಾರೆ ಮಾಡಬೇಕು ಅಂತ ಹೇಳಿ ನಿರ್ಣಯಿಸಿ ಈಗಾಗಲೇ ತಿಂಗಳದ ಹಿಂದೆ ಈ ಒಂದು ನಿರ್ಣಯಕ್ಕೆ ಬಂದಿದ್ದರು. ಮತ್ತೆ ಇವತ್ತು ಕ್ಯಾಬಿನೆಟ್ನೊಳಗೆ ಆ ವಿಷಯವನ್ನು ಪುನರ್ ಪರಿಶೀಲನೆ ಮಾಡಿ ರದ್ದು ಮಾಡ್ತಕ್ಕಂಥ ನಿರ್ಣಯವನ್ನು. ಬೆಂಗಳೂರು ಹೊರವಲಯದ ನೆಲಮಂಗಲ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ರೋಗಿ ಕಡೆಯವರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಕೋವಿಡ್ ಹಾಗೂ ನಾನ್ ಕೋವಿಡ್ ರೋಗಿಗಳಿಗೆ ಪ್ರತ್ಯೇಕ ಚಿಕಿತ್ಸೆ ನೀಡುತ್ತಿದ್ದು, ಯುವಕರು ನಾನ್ ಕೋವಿಡ್ ರೋಗಿಯನ್ನ ನೋಡೋದಕ್ಕೆ ಬಂದಿದ್ರು. ರಾತ್ರಿ 3 ಜನ ರೋಗಿಯನ್ನ ನೋಡೋದಕ್ಕೆ ತೆರಳಿದ್ರು. 3ರನ್ನ ಒಟ್ಟಿಗೆ ಯಾಕೆ ಒಳಗ್ ಬಿಟ್ರಿ ಅಂತ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ವೈದ್ಯರು. ಡಾಕ್ಟರ್ ನಮಗೆ ಬೈದಿದ್ದಾರೆ ಅಂತಕೊಂಡ ಹುಡುಗರು ಜಗಳ ಕೇಳಿದ್ದಾರೆ. ಈ ವೇಳೆ ಯುವಕರನ್ನ ವೈದ್ಯರು ಸಿಬ್ಬಂದಿ ರೂಮಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಳ್ಳಿಗರೇ ಎಚ್ಚರ ಎಚ್ಚರ, ಹೀಗಂತ ನಾವು ಹೇಳ್ತಿಲ್ಲ, ಖುದ್ದು ಚಿಕ್ಕಬಳ್ಳಾಪುರ ಡಿಸಿ ಆರ್ ಲತಾ ಅವರೇ ಎಚ್ಚರಿಸುತ್ತಿದ್ದಾರೆ. ಜಿಲ್ಲೆಯ ಮುಕ್ಕಾಲು ಭಾಗದ ಹಳ್ಳಿಗಳಲ್ಲಿ ಕೊರೋನಾ ಸೋಂಕು ಹರಡಿದೆ. ವಾಸ್ತವಾಂಶ ತೆರೆದಿಟ್ಟ ಜಿಲ್ಲಾಧಿಕಾರಿ ಆರ್ ಲತಾ ಚಿಕ್ಕಬಳ್ಳಾಪುರ ಜಿಲ್ಲೆಯ 1788 ಗ್ರಾಮಗಳಲ್ಲಿ 1050 ಗ್ರಾಮಗಳಲ್ಲಿ ಕೊರೋನಾ ನರ್ತನ ಆಡ್ತಾ ಇದೆ. ನಗರಗಳಿಗಿಂತ ಹಳ್ಳಿಗಳೇ ಕೊರೋನಾ ಟಾರ್ಗೆಟ್ ಆಗಿದೆ ಅಂದಿದ್ದಾರೆ.
ಉತ್ತರ ಪ್ರದೇಶದ ಮಥುರಾದಲ್ಲಿ ತರಬೇತಿಯ ಹೆಲಿಕಾಪ್ಟರ್ ತುರ್ತು ಲ್ಯಾಂಡಿಂಗ್ ಆಗಿದೆ. ನ್ಯೂಜಿಲೆಂಡ್ ಎಕ್ಸ್‌ಪ್ರೆಸ್ ವೇನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದ್ದು ಹೆಲಿಕಾಪ್ಟರ್ನಲ್ಲಿ ಇಬ್ಬರು ಟ್ರೇನಿ ಪೈಲಟ್ಗಳು ಸೇಫ್ ಆಗಿದ್ದಾರೆ. ಬೆಂಗಳೂರು ಹೊರಭಾಗದಲ್ಲಿನ ಆನೇಕಲ್ನ ನಾರಾಯಣ ಹೆಲ್ತ್ ಸಿಟಿಗೆ ಸಿಎಂ ಯಡಿಯೂರಪ್ಪ ಭೇಟಿ ಕೊಟ್ಟು ಸಿಎಂ ಉದಾಸಿ ಅವರ ಆರೋಗ್ಯ ವಿಚಾರಿಸಿದರು. ಹಾನಗಲ್ ಶಾಸಕ ಸಿಎಂ ಉದಾಸಿ ಆರೋಗ್ಯ ಸ್ಥಿತಿ ಗಂಭೀರ ಹಿನ್ನೆಲೆಯಲ್ಲಿ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. 3 ದಿನದ ಹಿಂದೆ ಆಸ್ಪತ್ರೆಗೆ ದಾಖಲಾಗಿರುವ ಉದಾಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ.